ಬೆಳಗಾವಿ, ಬೆಳಗಾವಿ, ಬಿಜಾಪುರ, ಅದೇ ಅದೇ ಆ ಕಡೆಗೆ. ಮತ್ತೆ ಮೈಸೂರು ಯಾರಿಲ್ಲ, ಚಾಮರಾಜನಗರ ಯಾರು ಇಲ್ಲ, ಶಿವಮೊಗ್ಗ 3 ಮೆಂಬರ್ಸ್ ಮಾತ್ರ. ಅಂದ್ರೆ ಶಿವಮೊಗ್ಗನಲ್ಲಿ ಯಾರು ಇಷ್ಟ ಇಲ್ಲ, ಯಾಕಂದ್ರೆ ಇಲ್ಲಿ ಆರಾಮಾಗಿದೆಯೋ ಅದೇ ಒಳ್ಳೆ ಊಟ ಸಿಗಕ್ಕೆ ಆರಾಮಾಗಿ ಮಾಡ್ಕೊಂಡಿರ್ತೀವಿ ಅಂತ ರಿಲ್ಯಾಕ್ಸ್ ಇರ್ಲಿ. ಓಕೆ, ಜಾಸ್ತಿ ಅಂದ್ರೆ ಬಿಜಾಪುರ, ಬೆಲ್ಗಾಮ್ ಅಂತ ಕೆಳಗೆ ಬರ್ತಾ ಇದೆ ಅಲ್ವಾ, ನಾರ್ತ್ ಕರ್ನಾಟಕ. ನಾನು ಹೇಳಿದ್ ಮತ್ತೆ ಜ್ಞಾಪಕ ಹಾಕೊಂಡು ಏನ್ ಲೈಫ್ ನಲ್ಲಿ ಆಗ್ಬೇಕು, ನೀವು ಆಗ್ತೀರಾ? ನಿಮ್ಗೆ ಇಷ್ಟ ಇಲ್ವಾ ಏನಾದ್ರು ಲೈಫ್ ನಲ್ಲಿ ಆಗ್ಬೇಕಂತ? ನೀವು IAS ಆಫೀಸರ್ ಆಗ್ಬೇಕಂತ ಇಷ್ಟ ಇಲ್ವಾ? ಯಾಕೆ ಆಗ್ಬಾರ್ದು? ಈ ರಾಜ್ಯದ ಹುಟ್ಟಿರೋ ಮಕ್ಳಿಲ್ವಾ? ಇಲ್ವಾ? ನಿಮ್ದು ಹಕ್ಕಿಲ್ವಾ ಇಲ್ಲಿ? ಇಲ್ವಾ? ನೀವು ಆಗ್ಬೇಕು, ಆಗ್ಲೇಬೇಕು. ಅರ್ಥ ಆಯ್ತಾ? ಯಾವತ್ತು ನಿರಾಶರಾಗಬೇಡಿ, ಹಿತಾಶರಾಗಬೇಡಿ. ಸಾಧನೆ ಮಾಡ್ಕೊಂಡು ಗುರಿ ಇಟ್ಕೊಂಡು ಆ ಗುರಿಗೆ ಸೇರ್ತೀವ ಅಂತ ಹೋದ್ರೆ ಯಾವುದು ಆಗದೆ ಇರೋ ಕೆಲಸನೇ ಮಾಡ್ಬೋದು. ಯು ಕ್ಯಾನ್ ಡೂ ಇಟ್. ಬಟ್ ಎಲ್ಲ ಏನ್ ಮೇಲೆ ಡಿಪೆಂಡ್ ಆಗತ್ತಂತೆ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಮೇಲೆ. ಕರೆಕ್ಟಾ? ನಿಮ್ ಇಂಟ್ರೆಸ್ಟ್ ಮೇಲೆ. ನಿಮ್ಗೆ ಅದು ಇಂಟ್ರೆಸ್ಟ್ ಇದ್ರೆ ನಾನು ಹೇಳೋದು ಬೇಡ, ಯಾರು ಹೇಳೋದು ಬೇಡ, ನಿಮ್ಗೆ ಆಗ್ತೀರಾ. ಬಟ್ ನಾನು ಇವಾಗ ಏನಕ್ಕೆ ಹೇಳ್ತೀನಿ ಅಂದ್ರೆ ಯಾರಿಗೆ ಇಲ್ಲ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ ಬನ್ನಿ, ಬ್ರಿಂಗ್ ದಟ್ ಇಂಟ್ರೆಸ್ಟ್ ಆಗಿ. ಇನ್ನೊಂದು ಅಡ್ವಾಂಟೇಜ್, ಇಲ್ಲಿ ನಿಮ್ಗೆ ಒಂದು ಫೌಂಡೇಶನ್ ಸಿಗ್ತಾ ಇದೆ, ಒಂದು ಫೌಂಡೇಶನ್ ಕೋರ್ಸ್ ಅಲ್ವಾ. ಸೊ ಫೌಂಡೇಶನ್ ಆಗಿ ಇನ್ನು ಮೇಲೆ ಲೈಫ್ ನಲ್ಲಿ ಹೋದ್ರೆ ಯು ವಿಲ್ ಬಿ ಸಚ್ ಎಕ್ಸ್ಪರ್ಟ್ಸ್. ಗೊತ್ತಿಲ್ಲ ಇನ್ನು ಯಾವ ಮಟ್ಟಕ್ಕೆ ಹೋಗ್ತೀರಾ ಅಂತ. ಇಂಟರ್ನ್ಯಾಷನಲ್ ಮಟ್ಟಕ್ಕೆ ನಿಮ್ಗೆ ರೆಕಗ್ನಿಷನ್ಸ್, ಬುಕ್ಕು ಬರೀಬಹುದು ನೀವು. ಆಫೀಸರ್ ಜೊತೆಗೆ ಸಾಯಂಕಾಲ ಕೂತ್ಕೊಂಡು ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಬುಕ್ ಎಲ್ಲ ಬರೆದು ಒಂದ್ ಒಳ್ಳೆ ಪ್ರಶಸ್ತಿ ಪಡಿಬಹುದು ನೀವು ಅಲ್ವಾ. ಎಲ್ಲ ಆಗಿ ಮಸ್ತಲ್ಲಿ ಇಕ್ಕಿ, ಗುರಿ ಇಕ್ಕಿ, ಐ ವಿಲ್ ನಾಟ್ ಬಿ ಸೇಮ್ ಅಂತ. ಇಲ್ಲಿ ಎಷ್ಟು ಕಲ್ಲು ಬಿದ್ದೇವೆ, ನಾನು ಈ ತರ ಎಲ್ಲಾ ಕಲ್ನಲ್ಲಿ ಒಂದು ಕಲ್ಲಾಗಲ್ಲ, ಇಷ್ಟು ಕಲ್ನಲ್ಲಿ ಒಂದು ನಂಗೆ ಡೈಮಂಡ್ ಆಗ್ತೀನಿ ಅಂತ ಎಷ್ಟು ಐ ವಿಲ್ ಬಿ ಡಿಫ್ರೆಂಟ್. ಅದಾಗಿ ಇಚ್ಛೆ ಇಟ್ಕೊಂಡು ಮಾಡಿ. ಸ್ಟ್ರಾಂಗ್, ಯಂಗ್ ಫೆಲೋಸ್, ಸ್ಟ್ರಾಂಗ್ ಅಲ್ವಾ. ಇವಾಗ ನೀವೇ ನನ್ಗೆ ಗೊತ್ತಿಲ್ಲ ಎಷ್ಟು ನೀವು ಚೆನ್ನಾಗಿ ನೀವು ಎಕ್ಸರ್ಸೈಸ್ ಎಲ್ಲ ಮಾಡ್ತಾರಲ್ಲ. ಇವಾಗ ನಿಮ್ಗೆ ಹೆಂಗಿದೆ ಅಂದ್ರೆ ಇಷ್ಟು ಊಟ ಕೊಟ್ರೆ ಸಾಕಾಗಲ್ಲ, ಇಷ್ಟು ತಿಂದ್ರೂ ಖುಷಿಯಾಗಿರ್ತೀರ. ಸ್ವಲ್ಪ ತಿರ್ಗಾ ಹಸು ಆಗತ್ತೆ ಅಲ್ವಾ. ಏನೋ ವೈ ಬಿಕಾಸ್ ಮೆಟಬಾಲಿಸಮ್ ಇಸ್ ಹೈ, ನಿಮ್ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ. ನಾವು NCC ಇರೋ ಟೈಮ್ ನಲ್ಲಿ ಏನ್ ಮಾಡ್ತಾ ಇದ್ವಿ ಗೊತ್ತಾ? ಇಷ್ಟು ದೊಡ್ಡ ಪ್ಲೇಟ್ ಕೊಡ್ತಾ ಇದ್ವಿ ನಮ್ಗೆ, ಇಷ್ಟು ದೊಡ್ಡ ಪ್ಲೇಟ್. ಆ ಪ್ಲೇಟ್ ನಲ್ಲಿ ರೈಸ್ ಹಾಕೊಂಡು 2 ರೋಟಿ ಕೊಡ್ತಾರೆ. ಆ ರೋಟಿ ಪೇಪರ್ ತರ ಇರುತ್ತೆ. ನಾವು ಹೋಗಿ ಅಲ್ಲಿ ಕಾರ್ನರ್ ಅಲ್ಲಿ ನಿಂತ್ಕೊಳ್ತಾ ಇದ್ವಿ. ನಮ್ ಕರ್ನಾಟಕ ಜಾಸ್ತಿ ರೋಟಿ ತಿನ್ನಲ್ವಲ್ಲ, ನಮ್ಗೆ ಹಸು ಅದ ಆ ರೋಟಿಗೂ ಪ್ರೇಮ ನಮ್ಗೆ. ಆಗ ಹೋಗಿ ನಿಂತ್ಕೊಂಡು ಯಾರ್ಯಾರು ರೋಟಿ ತಿನ್ನಲ್ಲ ನಮ್ಗೆ ಕೊಟ್ಟೋಗ್ಬೇಕು. ಕ್ಯೂ ಲಾಸ್ಟ್ ಅಲ್ಲಿ ನಿಂತ್ಕೊಂತೀವಿ, ಬಾರೋ ಹಾಕೋ. ಅವರೆಲ್ಲ ತಿನ್ನಲ್ಲ, ತಗೊಂಡಿಲ್ಲ ಅಂದ್ರೆ ವೇಸ್ಟ್ ಆಗತ್ತಲ್ಲ, ತಗೊಂಡು ನಮ್ಗೆ ಕೊಟ್ಟೋಗಿ ಅಂತ ಪಲ್ಯ ಮತ್ತೆ ರೋಟಿ ಇಟ್ಬಿಟ್ಟು ಹೋಗ್ತಾರೆ ವಾಪಸ್. ಅದ್ ತಿಂದು ತಿರ್ಗಾ ಒಂದ್ ಸ್ವಲ್ಪ ಹೊತ್ತು ಹೊತ್ತಾಗಲ್ಲ ನಮ್ಗೆ ಹಸಿವು. ಅದ್ನಲ್ಲೂ ನಾವು ಏನ್ ಚಾಲೆಂಜ್ ಇರ್ತದೆ ನೋಡು, ಇವತ್ತು ನಾನು ನಿನ್ಗೆ ಕೆಲಸ ಮಾಡ್ಕೊಡ್ತೀನಿ, ನಿನ್ ಡ್ಯೂಟಿ ನಾನು ಮಾಡ್ತೀನಿ ಇರತ್ತಲ್ಲ. ಡ್ಯೂಟಿ ಸೆಂಟ್ರಿ ಡ್ಯೂಟಿ ಇರುತ್ತೆ ನಮ್ಗೆ. ಇತ್ತು ಸೆಂಟ್ರಿ ಡ್ಯೂಟಿ ನಿನ್ ಪರವಾಗಿ ನಾನು ಮಾಡ್ತೀನೋ ಅಂದ್ರೆ ಏನಂದ್ರೆ ಒಂದು 1/2 ಲೀಟರ್ ಹಾಲ್ ಪ್ಯಾಕೆಟ್, ಕೋಲ್ಡ್ ಹಾಲ್ ಪ್ಯಾಕೆಟ್ ಅವ್ನ್ ಕ್ಯಾಂಟೀನ್ ಕೊಡಿಸ್ತಾ ಇದ್ದ. ಆ 1/2 ಲೀಟರ್ ಹಾಲ್ ಪ್ಯಾಕೆಟ್ಗೆ ನಾವು ಸೆಂಟ್ರಿ ಡ್ಯೂಟಿ ಅವ್ನ್ ಬಂದು ಮಾಡ್ತಾ ಇದ್ವಿ. ಸರಿ, ನಾನ್ ಜಾಸ್ತಿ ಸೆಂಟ್ರಿ ಡ್ಯೂಟಿ ಯಾಕೆ ಮಾಡಿಲ್ಲ ಅಂದ್ರೆ ನಾನು ಯಾವಾಗ್ಲೂ ಕ್ಯಾಪ್ಟನ್ ಆಗಿರ್ತಾ ಇದ್ದೆ. ಸೊ ನನಗೆ ಹಂಗ್ ತಗೊಂತಾ ಇದ್ದೆ ನಾನು. ನೋಡ್ರೋ ನಿಮ್ ಕೆಲಸ ಕೊಡಬಾರ್ದಂದ್ರೆ ನನ್ಗೆ ಹಾಲ್ ಕೊಡಿ ಅಂತ. ಆ ಫ್ರೆಂಡ್ಶಿಪ್ ನಡೀತಾ ಇತ್ತಪ್ಪ. ಅಂದ್ರೆ ನಮ್ ಕರ್ನಾಟಕವ್ರು ನನ್ ಡ್ಯೂಟಿ ಕೊಡ್ತಾ ಇರ್ಲಿಲ್ಲ. ಸೊ ಆಲ್ ಇಂಡಿಯಾ ಕ್ಯಾಂಪ್ ಇರ್ತಾ ಇದೆ, ನಾನು ಎಲ್ಲಾ ನಾರ್ತ್ ಇಂಡಿಯನ್ಸ್ಗೆ ಡ್ಯೂಟಿಗೆ ಆಗ್ತಾ ಇದ್ದೆ. ನಮ್ ಹುಡುಗರಿಗೆಲ್ಲ ಮಲ್ಕೊಳ್ರು ಅಂತ ಬಿಟ್ಬಿಡ್ತಾ ಇದ್ದೆ. ಸೊ ಎನಿವೇಸ್ ಲೈಕ್ ದಿಸ್ ಇಟ್ ಇಸ್ ಐ ಎಂಜಾಯ್ಡ್ ಮೈ ಲೈಫ್ ಇನ್ ದಟ್. ಅದು ಒಂದು ನಮ್ಗೆ ನೆನಪು, ಅದಕ್ಕೆ ಶೇರ್ ಮಾಡಿದೆ. ಎಂಜಾಯ್ ಲೈಫ್ ಅಂಡ್ ರೀಡ್ ನ್ಯೂ ಥಿಂಗ್ಸ್. ಇವಾಗ ನಿಮ್ ಕಂಪ್ಯೂಟರ್ಸ್ ಹೇಳಿದ್ರು ತಮ್ಮ ಆಫೀಸರ್ಸ್ ಹಿರಿಯರು, 6 ಕಂಪ್ಯೂಟರ್ಸ್ ಇದೆ, ಇನ್ನು 10 ಬೇಕಂತ. ನಮ್ ಡಿಪಾರ್ಟ್ಮೆಂಟ್ 10 ಕಂಪ್ಯೂಟರ್ ಕೊಡ್ತೀವಿ. ಸೊ ನಿಮ್ ಟೋಟಲ್ 16 ಬುಕ್ಸ್ ಲಿಸ್ಟ್ ಹೇಳಿದ್ದಾರೆ. ದಟ್ ಆಲ್ಸೋ ವಿ ವಿಲ್ ಬೈ ಆರ್ ವಿ ವಿಲ್ ಗಿವ್ ದ ಮನಿ, ವಾಟ್ ಎವರ್ ನಿಮ್ಗೆ ತಲುಪಿಸ್ತೀವಿ. ಸೊ ನೀವು ಇಂಟ್ರೆಸ್ಟ್ ಮಾಡಿ. ನಿಮ್ಗೆ ಇನ್ನೇನಾದ್ರೂ ಹೆಲ್ಪ್ ಬೇಕಂತ ಹೇಳಿ, ವಿಲ್ ಹೆಲ್ಪ್ ಯು, ನೋ ಪ್ರಾಬ್ಲಮ್. ಮತ್ತೆ ನಿಮ್ಗೆ ಏನಾದ್ರು ಗೆಸ್ಟ್ ಲೆಕ್ಚರರ್ಸ್ ಕರೀರಿ. ಇದರಲ್ಲಿ ರಿಸರ್ಚ್ ಪರ್ಸನ್ ಆಗಿ ಎಂಗೇಜ್ ಮಾಡ್ತಿದ್ವಿ ಸರ್. ಇಲ್ಲಿ ಗೆಸ್ಟ್ ಯಾರಾದ್ರೆ ಹೇಳಿ, ಇಲ್ಲ ನಾವು ಒಂದ್ಸಲಿ ಯಾವ್ದಾದ್ರು ಒಂದ್ಸಲಿ
ಒಂದ್ಸಲಿ ಬಿಲ್ ಸೆಂಡ್ ಇದು IWS ಇಂದ ಕೊಡೋದ್ರೆ Expert. ನಿಮ್ಮ ಸೈನ್ಸ್ ಸ್ಟೂಡೆಂಟ್ ಸೈನ್ಸ್ ಇಂದ IS ಇಂದ ಒಂದ್ಸಲಿ ಒಂದು ಸ್ನೇಕ್ ಎಕ್ಸ್ಪರ್ಟ್, ಎಸ್ ಒಂದ್ಸಲಿ ಬೇರೆ ಎಕ್ಸ್ಪರ್ಟ್. ಸೊ ಐ ಥಿಂಕ್ ಸೊ ಬ್ಯಾಂಗ್ಳೂರ್ ಆ ಕಡೆಗೆ ಸ್ವಲ್ಪ NGOs ಫಾರಿನರ್ಸ್ ಬಂದಿದ್ದಾರೆ, ವೆರಿ ನಾಲೆಜಬಲ್ ಇನ್ ಫಾರೆಸ್ಟ್ ಅಂಡ್ ರಿಲೇಟೆಡ್. ಅವ್ರಿಗೆ ಯಾರಾದ್ರು ಒಂದ್ಸಲಿ ಕಳಿಸಿ, ಇಲ್ಲ ಅವ್ರಿಗೆ ಉಳ್ಕೊಳಕ್ ಸ್ವಲ್ಪ ಜಾಗ ಮಾಡಿಕೊಟ್ರೆ ರಿಮೈನಿಂಗ್ ವಿಲ್ ಟೇಕ್ ಕೇರ್. ಅವ್ರಿಗೆ ಪೇ ಮಾಡೋದು ಬರೋದು ಹೋಗೋದ್ರಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಬರೀ ಅವ್ರು ಉಳ್ಕೊಳಕ್ ಸ್ವಲ್ಪ ಜಾಗ ಕೊಟ್ಟರೆ ಒಂದೆರಡು ಹೊತ್ತು ಊಟ ಕೊಡ್ಬೇಕು ಅವ್ರಿಗೆ. ಪರ್ಮಿಷನ್ ಕೊಟ್ಟು ಸರ್ ಇದೆ. ಹೌದು. ಎಸ್ ಸೊ ಸ್ವಲ್ಪ ಅವರಿಂದ ನಿಮಗೆ ಬೆಟರ್ ನಾಲೆಜ್ ಎಲ್ಲ ಸಿಗುತ್ತೆ ಅಲ್ವಾ. ಮತ್ತೆ WWF ಇಂದ ಮಾತಾಡೋಣ ಒಂದ್ಸಲಿ. ಅಲ್ಲ, ನಾವೊಂದು ಫಾರೆಸ್ಟರ್ ಕಿಡ್ ಅಂತ ಪ್ರೋಗ್ರಾಮ್ ಉತ್ತರ ಕನ್ನಡ ನೋಡಿದ್ವಿ, ಬೆಂಗಳೂರಿನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಸ್ಕೂಲ್ ಸ್ಟೂಡೆಂಟ್ಸ್ಗೆ ಫಾರೆಸ್ಟ್ ಬಗ್ಗೆ ನಾಲೆಜು, ಸರ್ವೈವಲ್ ಸ್ಕಿಲ್ಸ್, ಆ ಥರ ಒಂದು ಫಾರೆಸ್ಟರ್ ಕಿಡ್ ಅಂತ ಒಂದು ಪ್ರೋಗ್ರಾಮ್. ಅವ್ರ ಜೊತೆಗೆ ಮಾತಾಡಿ ಒಂದು ಯು ಕ್ಯಾನ್ ಡೆವಲಪ್. ಅವ್ರು ಸ್ವಲ್ಪ ಟೈಮ್ ತಗೊಳ್ತಾರೆ, 3-4 months. ಅಷ್ಟೊತ್ತೊಳಗಡೆ ನಿಮ್ದು ಇಲ್ಲಿ ಇರುತ್ತೆ. ಇನ್ನು ಯಾವಾಗ ಬರ್ಕು ಇದನ್ನ ಡಿಸೆಂಬರ್ 15 ವರೆಗೆ ಅದಕ್ಕೆ ಮುಂಚೆ ವಿಲ್ ಟ್ರೈ ಟು ಎಸ್ಟಾಬ್ಲಿಷ್ ಒನ್ ಪ್ರೋಗ್ರಾಮ್ ವಿತ್ ದೆಮ್. ಎಸ್ ಸೊ ಇಯರ್ಲಿ ಒನ್ಸ್ ಈಚ್ ಬ್ಯಾಚ್ಗೆ ಒಂದ್ಸಲಿ ದೇ ಕ್ಯಾನ್ ಕಮ್ ಅಂಡ್ ಗಿವ್ ದೇರ್ ನಾಲೆಜ್. WWF ಅಂದ್ರೆ ಅವರೆಲ್ಲ ಇಂಟರ್ನ್ಯಾಷನಲ್ ಪೀಪಲ್ ಇರ್ತಾರೆ, ಒಂದು ಮಾಡ್ತಾರೆ ಒಂದು ಜೊತೆಗೆ. ಇಷ್ಟಿದೆ. ಬೇರೆ ಏನಾದ್ರು ನೀವು ಮಾತಾಡಿದೆ? ಯಾರು ಮಾತಾಡ್ತೀನಲ್ಲಪ್ಪ? ನಿಮ್ ಮಾತೆಲ್ಲ ಅವ್ರನ್ನೆಲ್ಲ ಬಾಯಿ ಕಟ್ಟಾಕ್ತಿದೆ. ಹೌದಲ್ವಾ? ಇನ್ನ ಕ್ಲಾಸ್ ಕೇಳಿ ಕೇಳಿ ಸರ್ ಹೊಸದಾಗಿ ಏನೋ ಹೇಳ್ತಾರೆ ನಂಗೆ ಆಗಿದೆ ಸರ್. ಹೌದಾ? ಏನಾದ್ರು ಹೇಳ್ರಪ್ಪ. ನಾನು ಇವಾಗ ಚೇರ್ಮನ್ ಕರ್ನಾಟಕ ಸ್ಟೇಟ್ ವೆಸ್ಟರ್ನ್ ಘಾಟ್ಸ್ ಕನ್ಸರ್ವೇಷನ್ ಟಾಸ್ಕ್ ಫೋರ್ಸ್ ಕಮಿಟಿಗೆ ಆಗಿದ್ದೀನಿ. ಕ್ಯಾಡರ್ ಬರಲ್ಲ ಅದಕ್ಕೆ. ನಾನು ಅಡ್ವೊಕೇಟ್, ನಾನು ಮೆಂಬರ್ ಆಫ್ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿನೂ ಇದ್ದೀನಿ. ಚೀಫ್ ಜಸ್ಟಿಸ್ ಅಪಾಯಿಂಟ್ ಮಾಡಿರೋದು ಅದು ಆ ಹುದ್ದೆನಲ್ಲೂ ಇದ್ದೀನಿ ನಾನು. ದಿಸ್ ಇಸ್ ಗವರ್ಮೆಂಟ್ ಅಪಾಯಿಂಟ್ಮೆಂಟ್. ಇಟ್ ಈಸ್ ನಾಟ್ IS or IFS or IS cadre. Okay. So chairman, you can become a chairman on the pleasure of the government. So we are trying to do good work. ಅಷ್ಟೇ. ನಂಗೆ ತುಂಬ ಖುಷಿ ಆಯಿತು ಯಂಗ್ಸ್ಟರ್ಸ್ ಮೀಟ್ ಮಾಡಿ. ನಾನು ಅದಕ್ಕೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿ ನನ್ನ ವ್ಯೂಸ್ ಶೇರ್ ಮಾಡಿ, ನನ್ನ ಥಾಟ್ಸ್ ನಿಮ್ಮ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿಬಡಿ. ಯಾರು ಕೇಳ್ತಾ ಇಲ್ಲ, ನನ್ನ ಮಾತೆ ಕೇಳಿ ನಿಮ್ಗೆ ಖುಷಿ ಆಗಿದ್ರೆ ಒಳ್ಳೆಯದು. ನನ್ನ ಮಾತು ನಿಮ್ಗೆ ಏನಾದರೂ ಮುಂದಕ್ಕೆ ಹೆಲ್ಪ್ ಆಗಿದೆ ಅಂತಿದ್ರೆ ಇನ್ನೂ ಬೆಟರು. ಪ್ಲೀಸ್ ಡೂ ದಟ್, ಗೋ ಅಹೆಡ್ ಇನ್ ಲೈಫ್ ಅಂಡ್ ಶೈನ್. ಥ್ಯಾಂಕ್ ಯು. ಶರೀಫ್ ಸಾಬ್ರೆ, ಇವ್ರನ್ನೆಲ್ಲ ನೋಡಿದಾಗ ನಮ್ಮ ಹಿಂದಿನ ಒಂದು 60 ವರ್ಷದ ಯೋಜನೆ ಜ್ಞಾಪಕ ಬಂತು. ಸರ್ ತುಂಬಾ ಆಕ್ಟಿವ್. ಸರ್ಗೆ ಜಸ್ಟಿಸ್ ಆಗಿ ಹೈಕೋರ್ಟ್ ಜಡ್ಜ್ ಆಗಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸರ್ ಬೇಡ ನನಗಂತ ರಿಫ್ಯೂಸ್ ಮಾಡಿದ್ರು. ಬಟ್ ಅವರು ಮೋರ್ ದೆನ್ 48 years ಆಫ್ ಹೈಕೋರ್ಟ್ ಅಂಡ್ ಜುಡಿಷಿಯಲ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಮತ್ತೆ ನಮ್ಮ ನೈಮ್ ಸಾಹೇಬ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಹೊಂಗೆ ಬಯೋಫ್ಯೂಲ್ ಬಗ್ಗೆ ಎಲ್ಲ ತುಂಬ ಎಕ್ಸ್ಪರ್ಟ್. ಮತ್ತೆ ಇನ್ನು ಹಲವಾರು ಥಿಂಗ್ಸ್ ಅವ್ರದ್ದು ಮಾಡ್ತಿದ್ದಾರೆ. ದೇ ವಾಸ್ ಎ ವೆರಿ ಗುಡ್ ನಾಲೆಜಬಲ್ ಮ್ಯಾನ್. ಸೊ ಮೈ ಬೆಸ್ಟ್ ವಿಶಸ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.